ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು. ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಇಲ್ಲಿ ದಿನದಿಂದ ದಿನಕ್ಕೆ ಚಿರು ಮತ್ತು ದೀಪ ಹತ್ರ ಆಗ್ತಾ ಇರ್ತಾರೆ. ಇದನ್ನು ನೋಡಿ ಸಹಿಸೋಕ್ಕಾಗ್ತಾರಲ್ಲ ಸೌಂದರ್ಯಗೆ. ಆಗ ಸೌಂದರ್ಯ ಅವರು ಏನಿದು ಅಲ್ಲ, ಚಿರು ಯಾವತ್ತೂ ಕೂಡ ನನ್ನನ್ನು ಬಿಟ್ಕೊಡ್ತಾ ಇರಲಿಲ್ಲ, ಈಗ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾನೆ, ನನ್ನ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ಆ ದಿಶಾನ ನೋಡಿದರೆ ಉರಿಕೊತಾ ಇದ್ದ, ಆದರೆ ಈಗ ಆ ದಿಶಾನ ಬಿಟ್ಟಿರೋದೇ ಇಲ್ಲ ಅಂತಾನೆ. ಅಷ್ಟಕ್ಕೂ ನನ್ನ ಮಾತು ಮೀರೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಇವಾಗ ಇದ್ದಕ್ಕಿದ್ದಾಗೆ ಏನಾಗಿದೆ ಇವನಿಗೆ ಅಂತ ಇಲ್ಲಿ ಸೌಂದರ್ಯ ಅಂತೂ ತುಂಬಾ ಟೆನ್ಷನ್ ಮಾಡ್ಕೊತಾ ಇರ್ತಾರೆ, ಕೋಪ ಮಾಡ್ಕೊತಾ ಇರ್ತಾರೆ. ಹೀಗೆ ಆದರೆ ಖಂಡಿತವಾಗ್ಲೂ ಚಿರು ನನ್ನಿಂದ ಅಂದರೆ ನನ್ನ ಮಾತೇ ಕೇಳ್ತಾ ಇರಲ್ಲ, ಬೇರೆಯವ್ರ ಮಾತೇ ಕೇಳ್ತಾ ಇರ್ತಾನೆ, ದಿಶಾಗೆ ಹತ್ತಿರ ಆಗ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಚಿರು ನನ್ನ ಮಾತನ್ನೇ ಕೇಳಬೇಕು ಅಂತ ಇಲ್ಲಿ ಸೌಂದರ್ಯ ಕೋಪ ಮಾಡ್ಕೊತಾ ಇರ್ತಾರೆ. ಏನು ಮಾಡಲು, ಇದಕ್ಕಿದ್ದಕ್ಕಿದ್ದಾಗೆ ಏನಾಗಿರ್ಬೋದು ಇವನಿಗೆ ಅಂತ ಇಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊತಾ ಇರ್ತಾರೆ ಸೌಂದರ್ಯ. ಮತ್ತು ಈ ಕಡೆ ಇಲ್ಲಿ ದೀಪ ಮತ್ತು ತುಂಬ ಖುಷಿಯಾಗಿರ್ತಾರೆ. ಹಸ್ಬೆಂಡು ನಿಜವಾಗ್ಲೂ ನಂಗೆ ನಂಬೋಕ್ಕಾಗ್ತಾ ಇಲ್ಲ, ಹಸ್ಬೆಂಡು ನನಗೆ ಹತ್ತಿರ ಆಗ್ತಾ ಇದ್ದಾರೆ ಅಂದರೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹಸ್ಬೆಂಡ್ಗೆ ನನ್ನ ಮೇಲೆ ಪ್ರೀತಿ ಬರ್ತಾ ಇದೆಯಾ, ಅಲ್ಲ ನಾನು ದೀಪ ಅಲ್ಲ ಅಂತ ಗೊತ್ತಿದ್ರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಹಸ್ಬೆಂಡ್ ನನ್ನ ಹತ್ತಿರ ಬಂದಾಗ ನನಗೇನೋ ಒಂಥರ ಏನಾಗುತ್ತಂತಲೇ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಹಳೆ ದೀಪ ಇರುವಾಗ ಹೇಗೆ ಪ್ರೀತಿ ತೋರಿಸ್ತಾ ಇದ್ದಾರೋ ಅದೇ ರೀತಿ ನನ್ನ ಮೇಲೆ ಕಾಳಜಿ ಪ್ರೀತಿ ತೋರಿಸ್ತಾ ಇದ್ದಾರೆ. ನನಗೆ ಎಷ್ಟು ಖುಷಿ ಆಗ್ತಾ ಇದೆ, ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಹಸ್ಬೆಂಡು ಇದೇ ನನಗೆ ಬೇಕಾಗಿರೋದು. ಹಸ್ಬೆಂಡು ನೀವು ನನ್ನನ್ನು ಇದೇ ರೀತಿ ಪ್ರೀತಿನ ನೋಡ್ಕೋಬೇಕು. ಅಷ್ಟು ಅಲ್ಲ, ಅಷ್ಟಕ್ಕೂ ದಿಶಾ ಅಂತ ಗೊತ್ತು, ಆದರೂ ದೀಪನ ಬಿಟ್ಟು ದಿಶಾ ಮೇಲೆ ಯಾಕೆ ಇಷ್ಟೊಂದು ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಹಸ್ಬೆಂಡು. ಅಲ್ಲ ಅವರಿಗೇನಾದರೂ ಸತ್ಯ ಗೊತ್ತಾಗಿದೆಯಾ, ಇಲ್ಲಾಂದ್ರೆ ಅವ್ರು ಯಾಕೆ ಹಿಂಗೆ ಮಾಡ್ತಾರೆ. ಯಾವತ್ತೂ ನನ್ನನ್ನು ಹತ್ರನೂ ಕೂಡ ಬರ್ತಾ ಇರಲಿಲ್ಲ, ಈಗ ನನ್ನ ಹತ್ರನೇ ಬರ್ತಾರೆ, ನನ್ನ ಜೊತೆನೇ ಮಾತಾಡೋಕ್ಕೆ ಬರ್ತಾರೆ, ನನಗೆ ಹತ್ರ ಆಗೋಕ್ಕೆ ನೋಡ್ತಾ ಇದ್ದಾರೆ ಅಂತ ಇಲ್ಲಿ ದೀಪ ಅಂದರೆ ದಿಶಾ ಯೋಚನೆ ಮಾಡ್ತಾ ಇರ್ತಾರೆ. ಏನಾಗಿರ್ಬೋದು ಹಸ್ಬೆಂಡ್ಗೆ ಅಂತ ಯೋಚಿಸ್ತಾ ಇರ್ತಾರೆ. ಮತ್ತು ಈ ಕಡೆ ಇಲ್ಲಿ ಜೈರಾಮ್ ಅಂತೂ ತುಂಬಾ ಟೆನ್ಷನ್ ಆಗ್ತಾ ಇರ್ತಾರೆ. ಯಾಕಂದರೆ ಕನ್ನಿಕಾ ಇಲ್ಲಿ ನರಸಿಂಹಂಗೆ ಪಾಠ ಹೇಳ್ಕೊಡೋದು ಜೈರಾಮಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಅವಳು ಇವನಿಗೆ ವರ್ತನೆ ನೋಡಿಬಿಟ್ಟು ಜೈರಾಮೇನೋ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ನರಸಿಂಹನ ತಾಯಿ ಹತ್ರ ನೋಡು ಯಾಕೋ ನಂಗೆ ಗೊತ್ತಿಲ್ಲ, ಆ ಕನ್ನಿಕಾ ಸರಿಯಾಗಲಿಲ್ಲ ಅನಿಸ್ತಾ ಇದೆ, ನಮ್ಮ ನರಸಿಂಹಂಗೆ ಪಾಠ ಹೇಳ್ಕೊಡೋಕ್ಕೆ ಸರಿಯಾದ ವ್ಯಕ್ತಿಯವಳಲ್ಲ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ರೀ ನಿಮ್ಗೆ ಏನಾಯ್ತು ರೀ, ಒಟ್ಟಿನಲ್ಲಿ ನರಸಿಂಹ ಚೆನ್ನಾಗಿ ಓದಬೇಕು ಅಂದರೆ ಏನಾದರೂ ಆಗಲಿ, ಅದು ಬಿಟ್ಟು ನೀವು ಯಾಕ್ರಿ ಏನು ಗೊತ್ತಿಲ್ಲ ನಿಮಗೆ ಏನಂತ ಗೊತ್ತಿದೆ, ಅಲ್ಲ ಏನೂ ಗೊತ್ತಿಲ್ಲ ಆದವ್ರಿಗೆ ಇದೆ ಏನೇನೋ ಯೋಚನೆ ಬರುತ್ತೆ ನೋಡಿ, ಏನೂ ಇಲ್ಲ ಆ ಹುಡುಗಿ ಚೆನ್ನಾಗಿ ಹೇಳ್ಕೊಡ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನರಸಿಂಹಂಗೆ ಕನ್ನಿಕಾ ಬಂದುಬಿಟ್ಟು ಮತ್ತೆ ಹಿಂಸೆ ಮಾಡ್ತಾ ಇರ್ತಾರೆ, ಅಂದರೆ ಹತ್ರ ಆಗೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಕನ್ನಿಕಾ. ಇದೆಲ್ಲ ನರಸಿಂಹಂಗೆ ಅರ್ಥ ಆಗ್ತಾ ಇರುತ್ತೆ. ಕನ್ನಿಕಾ ನನ್ನಿಂದ ದೂರ ಇರು, ದಯವಿಟ್ಟು ಅರ್ಥ ಮಾಡ್ಕೋ, ಇಲ್ಲ ಅಂದರೆ ನೀನು ಯಾವುದೇ ಕಾರಣಕ್ಕೂ ನನಗೆ ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ನರಸಿಂಹ ಹೇಳ್ತಾರೆ. ಅಯ್ಯೋ ನರಸಿಂಹ ಹಾಗೆಲ್ಲ ಮಾತಾಡಬೇಡ, ನೋಡು ನಾನು ಚೆನ್ನಾಗಿ ಹೇಳ್ಕೊಡ್ತೀನಿ, ನೀನು ಗುರಿ ಮುಟ್ಟಬೇಕು ಅಂದ್ರ ಮೇಲೆ ನಾನು ಚೆನ್ನಾಗಿ ಹೇಳ್ಕೊಡ್ಬೇಕಲ್ಲ ನರಸಿಂಹ, ನೀನು ಯಾಕೆ ಬೇರೆ ಥರ ಯೋಚನೆ ಮಾಡ್ತೀಯಾ, ನೀನು ಕಾನ್ಸಂಟ್ರೇಷನು ಓದೋದ್ರಲ್ಲಿ ಇಟ್ಕೋ, ಖಂಡಿತವಾಗ್ಲೂ ನೀನು ಅಂದ್ಕೊಂಡ ಹಾಗೆ ಆಫೀಸರ್ ಆಗೇ ಆಗ್ತೀಯಾ, ಆ ನಂಬಿಕೆ ನನಗಿದೆ ನರಸಿಂಹ ಅಂತ ಇಲ್ಲಿ ಕನ್ನಿಕಾ ಹೇಳ್ತಾರೆ. ಆಗ ನರಸಿಂಹಗೆ ಓದೋ ಛಲ ಜಾಸ್ತಿ ಆಗ್ತಾ ಇರುತ್ತೆ. ಈ ಕಡೆ ನರಸಿಂಹನ ಹೆಂಡತಿ ಅಂತೂ ತುಂಬಾ ನೊಂದ್ಕೊಂಡಿರ್ತಾರೆ. ನರಸಿಂಹ ಯಾಕೆ ನನಗೆ ಈ ರೀತಿ ಹೇಳಿಬಿಟ್ಟ ಅಂತ ಯೋಚಿಸ್ತಾ ಇರ್ತಾರೆ. ಮತ್ತು ಈ ಕಡೆ ಆಫೀಸ್ನಲ್ಲಿ ಈವೆಂಟ್ಗೆ ಒಂದು ಪ್ರೋಗ್ರಾಮ್ಗೆ ಇರಬೇಕು, ಆ ಪ್ರೋಗ್ರಾಮಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಲೇಡಿನ ಕರೆಸಿರ್ತಾರೆ. ನೋಡು ನೀನೀಗ ಡ್ಯಾನ್ಸ್ ಮಾಡಿ ನಮ್ಮ ಮುಂದೆ ತೋರಿಸ್ಬೇಕು, ಆಮೇಲೆ ಎಲ್ಲರೂ ಕೂಡ ನಮ್ಮ ಕಂಪನಿ ಬಗ್ಗೆ ಗೌರವ ರೆಸ್ಪೆಕ್ಟ್ ಬರಬೇಕಲ್ವಾ, ಹಾಗೆ ಅವನಿಗೆ ಕಾಲ್ ಮಾಡು, ಎಲ್ಲ ಹೋದ ಅವನು ಡ್ಯಾನ್ಸ್ ಮಾಡೋನು ಅಂತ ಹೇಳ್ತಾರೆ. ಆಗ ಅಯ್ಯೋ ಅದು ಅವನು ಬರ್ತಾ ಇಲ್ಲಂತೆ, ಅವನಿಗೆ ತುಂಬ ಮುಖ್ಯವಾದ ಕೆಲಸ ಇದೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡ ಚಿರು ಅವರು ಅಯ್ಯೋ ಏನು ಮಾಡೋದು ಇವಾಗ, ಹಾಗಾದರೆ ಈಗ ಇವ್ರ ಜೊತೆ ಪ್ರಾಕ್ಟೀಸ್ ಮಾಡೋಕ್ಕೆ ಅವನೇ ಇಲ್ವಲ್ಲ ಅಂತ ಇಲ್ಲಿ ಚಿರು ಹೇಳ್ತಾರೆ. ಆಗ ಸೌಂದರ್ಯವರು ಚಿರು ಹೇಗೂ ನೀನು ಡ್ಯಾನ್ಸ್ ಮಾಡ್ತೀಯಲ್ಲ, ಇವಳ ಜೊತೆ ನೀನು ಡ್ಯಾನ್ಸ್ ಮಾಡಿಬಿಡು ಅವಾಗ ಚೆನ್ನಾಗಿರುತ್ತೆ ಅಂತ ಸೌಂದರ್ಯ ಹೇಳ್ತಾರೆ. ನಾನಾ ಅಂತ ಚಿರು ಕೇಳ್ತಾರೆ. ನೀನೇ ಕಣೋ, ನೀನು ಮಾಡ್ತೀಯಲ್ಪ, ಮಾಡಿ ತೋರಿಸು ಅಂತ ಹೇಳ್ತಾರೆ. ಆಗ ಚಿರು ಇಲ್ಲಿ ದೀಪನ ನೋಡ್ತಾರೆ. ಆಗ ಹುಡುಗಿ ಜೊತೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಚಿರು. ಅದನ್ನು ನೋಡಿದ ಸಹಿಸೋಕ್ಕಾಗ್ತಾ ಇರಲ್ಲ ದೀಪಗೆ. ಆಗ ದೀಪ ಜೋರಾಗಿ ಕಿರ್ಚಾಡ್ತಾರೆ. ಆಗ ಎಲ್ಲರೂ ಕೂಡ ಏಯ್ ಏನೈತೆ, ಯಾಕೆ ಇಷ್ಟೊಂದು ಕಿರ್ಚಾಡ್ತೀಯ ಅಂತ ಸೌಂದರ್ಯ ಕೇಳ್ತಾರೆ. ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ, ಅದು ಚಿರು ಅವರು ಅವಳ ಜೊತೆ ಡ್ಯಾನ್ಸ್ ಮಾಡೋದು ನನ್ನಿಂದ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಕೋಪ ಮಾಡ್ತಾರೆ.
ಮಾಡ್ಕೊತಾರೆ. ಆಗ ಚಿರು ಜೋರಾಗಿ ನಗ್ತಾ ಇರ್ತಾರೆ. ಅದಕ್ಕೆ ಯಾವುದೇ ಹೆಂಡತಿಗಾಗಲಿ ತನ್ನ ಗಂಡ ಬೇರೆಯವ್ರ ಜೊತೆ ಡ್ಯಾನ್ಸ್ ಮಾಡೋದು ಅಥವಾ ಬೇರೆಯವ್ರ ಜೊತೆ ಇದ್ದಾಗ ಸಹಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಂದರೆ ಏನು ಮಾಡೋದು ಇವಾಗ ಅಂತ ಸೌಂದರ್ಯ ಕೇಳ್ತಾರೆ. ಆಗ ಅದಕ್ಕೆ ಇವಳನ್ನು ತೆಗೆದ್ಬಿಡೋಣ ಅಂತ ಹೇಳ್ತಾರೆ. ಅಂದರೆ ಅವಳು ಬಿಟ್ಟರೆ ಯಾರು ಡ್ಯಾನ್ಸ್ ಮಾಡ್ತಾರೆ ನಿನ್ನ ಜೊತೆ ಅಂತ ಇಲ್ಲಿ ಸೌಂದರ್ಯ ಕೇಳ್ತಾರೆ. ಆಗ ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ ಅದಕ್ಕೆ ದಿಶ್ ಅವರೇ ಬನ್ನಿ ಅಂತ ಹೇಳ್ತಾರೆ. ದಿಶ್ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರಲ್ವ ಅದಕ್ಕೆ, ಅವ್ರನ್ನೇ ಸೇರಿಸ್ಕೊತೀನಿ ಅಂತ ಚಿರು ಹೇಳ್ತಾರೆ. ದಿಶಾನ ಅಂತ ಇಲ್ಲಿ ಸೌಂದರ್ಯ ಹೇಳ್ತಾರೆ. ಹೌದತ್ತಿಗೆ ಅಂತ ಹೇಳಿ ದಿಶಾ ಜೊತೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಚಿರುಗೆ ಇದು ದೀಪ ಅಂತಲೇ ಗೊತ್ತಿರುತ್ತೆ. ಹಾಗಾಗಿ ತನ್ನ ಹೆಂಡ್ತಿನ ಹೇಗೆ ನೋಡ್ಕೋಬೇಕು ಅದೇ ರೀತಿ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾ ದೀಪಕ್ಕೆ ನೆಗಿ ಮುತ್ಕೊಡ್ತಾರೆ. ಆಗ ದೀಪ ಶಾಕ್ ಆಗ್ತಾರೆ. ಈ ಕಡೆ ಅದನ್ನೆಲ್ಲ ನೋಡಿದ ಸೌಂದರ್ಯಕ್ಕೆ ಸಹಿಸೋಕ್ಕಾಗ್ತಾ ಇರಲಿಲ್ಲ. ಏನಿದು, ನನಗಂತೂ ಇದೆಲ್ಲ ಸಹಿಸೋಕ್ಕಾಗ್ತಾ ಇಲ್ಲ. ಈ ದಿಶಾ ಜೊತೆ ಈ ಚಿರು ಈ ರೀತಿ ವರ್ತನೆ ಮಾಡೋದು ಇಷ್ಟ ಆಗ್ತಾ ಇಲ್ಲ. ಚಿರು ಯಾವುದೇ ಕಾರಣಕ್ಕೂ ದಿಶಾನ ಇಷ್ಟಪಡಬಾರ್ದು ಅಂತ ಸೌಂದರ್ಯ ತುಂಬನೇ ಕೋಪದಲ್ಲಿ ನೋಡ್ತಾ ಇರ್ತಾರೆ. ಅದಕ್ಕೆ ಹೇಗಿದೆ ಅಂತ ಕೇಳಿದಾಗ ಎಲ್ಲರೂ ಕೂಡ ಚಪ್ಪಾಳೆ ಸುರಿಮಳೆ ಸುರಿಸ್ತಾರೆ. ಆಗ ದೀಪ ಅಂತೂ ತುಂಬಾ ಖುಷಿ ಆಗ್ತಾರೆ. ಹಸ್ಬೆಂಡ್ ಮುತ್ತು ಕೊಟ್ಟಿರುವುದು ಅದೆಲ್ಲ ತುಂಬ ಖುಷಿಯಿಂದ ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ ದೀಪ. ಆಗ ಚಿರು ದೀಪನೇ ನೋಡ್ತಾ ಇರ್ತಾರೆ. ನನಗೆ ಗೊತ್ತು ದೀಪ ಅವರೇ, ನಿಮ್ಮ ಬಿಟ್ಟು ಬೇರೆ ಯಾವ ಹೆಣ್ಣಿನೂ ಕೂಡ ನಾನು ಹತ್ರನೂ ಕೂಡ ಸುಳಿಸೋದಿಲ್ಲ. ಆದರೆ ನೀವು ನನ್ನ ದೀಪ ಅಂತ ಗೊತ್ತಾದ ಮೇಲೆ ನಿಮ್ಮನ್ನ ಇಷ್ಟೆಲ್ಲ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದು. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಯಾರ ಮುಂದೆನೂ ಬಿಟ್ಕೊಡಲ್ಲ ಅಂತ ಚಿರು ತುಂಬಾ ಖುಷಿ ಆಗ್ತಾರೆ. ಆಗ ಈ ಕಡೆ ದೀಪ ಅಂತೂ ತುಂಬಾ ಖುಷಿ ಆಗ್ತಾರೆ. ಹಸ್ಬೆಂಡು ಎಷ್ಟು ಚೆನ್ನಾಗಿ ಖುಷಿಯಿಂದ ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಿಜವಾಗ್ಲೂ ನಂಬೋಕ್ಕಾಗ್ತಾ ಇಲ್ಲ. ಹಸ್ಬೆಂಡು ನನಗೂ ನಿಮ್ಮ ಮೇಲೆ ನಾನು ನಿಜ ಹೇಳಬೇಕು, ನಾನೇ ದೀಪ ಅಂತ ಹೇಳಬೇಕು ಅನ್ನಿಸ್ತಾ ಇದೆ. ಆದರೆ ಇವಾಗಲೇ ಬೇಡ ಹಸ್ಬೆಂಡು, ಸತ್ಯ ಗೊತ್ತಾಗಬೇಕು, ಆಮೇಲೆ ನಾನು ನಿಜವಾಗ್ಲೂ ನಿಮ್ಮ ಮುಂದೆ ಬಂದು ನಾನೇ ಹೇಳ್ತೀನಿ ಅಂತ ದೀಪ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾರೆ. ಖಂಡಿತವಾಗ್ಲೂ ಮುಂದೆ ದೀಪ ತಾನೇ ದೀಪ ಅನ್ನೋದು ಚಿರು ಮುಂದೆ ಹೇಳೋಕ್ಕೆ ಹೋಗ್ತಾರ. ಚಿರುಗೆ ಈಗಾಗಲೇ ಗೊತ್ತಿರುತ್ತೆ, ಆದರೂ ಕೂಡ ಚಿರು ನಾಟಕ ಮಾಡ್ತಾ ಇರ್ತಾರೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ ಗೈಸ್.